ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಎಜುಕೇಶನಲ್ ಕಂಟೆಂಟ್ ಕೊಡೋಣ ಅಂತ ಅನ್ಕೊಂಡೆ. ಟಾಪಿಕ್ ಬಂದ್ಬಿಟ್ಟು 2025 ಅಲ್ಲಿ ಆಪ್ಷನ್ ಟ್ರೇಡಿಂಗ್ ಪ್ಲಾನ್ ನಿಮ್ದು ಹೇಗೆ ಇರಬೇಕು, ಯಾವ ರೀತಿ ನಾವು ಮಾರ್ಕೆಟ್ನ ಡಾಮಿನೇಟ್ ಮಾಡ್ಬೋದು ಯೂಸಿಂಗ್ ದಿಸ್ ಸ್ಮಾರ್ಟ್ ಸ್ಟ್ರಾಟಜೀಸ್ ಅನ್ನೋದು ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನೋಡಿ, ಫಸ್ಟ್ ನಾವು ನಿಫ್ಟಿ ಏನ್ ಆಗ್ತಾ ಇದೆ ಅನ್ನೋದು ಸ್ಟೇಟಸ್ ನೋಡೋಣ ಅಂತೆ. ನಿಫ್ಟಿಲಿ ಆಲ್ಮೋಸ್ಟ್ ಒಂದು ಇಯರ್ಲಿ ಚಾರ್ಟ್ ಅಂತ ತಗೊಂಡ್ರೆ ಈ ವರ್ಷ ಅಂದ್ರೆ ಲಾಸ್ಟ್ ಇಯರ್ 2024 ಅಲ್ಲಿ ನಮಗೆ ಸುಮಾರು 8.8% ರಿಟರ್ನ್ಸ್ ಕೊಟ್ಟಿದೆ, ಹೌದಲ್ವಾ? ಸೊ ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ 6% ಇನ್ಫ್ಲೇಷನ್ ಕೂಡ ಇದೆ. ಸೊ ಎಷ್ಟೊಂದು ಡೆಲ್ಟಾ ನ್ಯೂಟ್ರಲ್ ಸ್ಟ್ರಾಟಜೀಸು ಅಂತ ಸ್ಟ್ರಾಟಜೀಸ್ ಎಲ್ಲ ಏನೇನಾಗಿದೆ ಅದೆಲ್ಲ ಫೇಲ್ ಆಗೋಯ್ತು ಬಿಕಾಸ್ ಆಫ್ ದಿ ಮಾರ್ಕೆಟ್ ವಾಲಟಾಲಿಟಿ ಕಂಡೀಷನ್ಸ್. ಸೊ ಮೋಸ್ಟ್ ಆಫ್ ದ ಟೈಮು ಮಾರ್ಕೆಟಲ್ಲಿ ಸೈಡ್ ವೇಸ್ ಇರುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು, ಮಾರ್ಕೆಟ್ ಸೈಡ್ ವೇಸು ಆಗಲಿಲ್ಲ, ಅದೇ ಥರ ಮಾರ್ಕೆಟ್ ಡೈರೆಕ್ಷನಲ್ಲೂ ಆಗಲಿಲ್ಲ. ಫೈನಲ್ ಆಗಿ ಇನ್ಫ್ಲೇಷನ್ನ ಬೀಟ್ ಮಾಡಿ ಒಂದು 3% ಎಕ್ಸ್ಟ್ರಾ ರಿಟರ್ನ್ಸ್ ಕೊಟ್ಟಿದೆ. ದಟ್ ಈಸ್ ದಿ ಫಸ್ಟ್ ಮೇಜರ್ ಲರ್ನಿಂಗ್ ಫ್ರಮ್ 2024. ಅದಾದಮೇಲೆ ಸೆಕೆಂಡ್ ಒನ್ನು, ಸೆಬಿ ರೆಗ್ಯುಲೇಷನ್ಸು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡ್ತು. ಅಂದರೆ ರೆಗ್ಯುಲರ್ ಆಗಿ ಅವ್ರು ಏನು ಮಾಡಿದ್ರು ಅಂದರೆ ಮಾರ್ಜಿನ್ನ ಚೇಂಜ್ ಮಾಡ್ತಾ ಬರ್ತಾಯಿದ್ರು ಫ್ರೀಕ್ವೆಂಟ್ ಆಗಿ. ಆಲ್ಮೋಸ್ಟ್ 37% ಡ್ರಾಪ್ ಆಗಿದೆ ಡಿರೈವೇಟಿವ್ ವಾಲ್ಯೂಮ್ಸಲ್ಲಿ. ಅದಾದಮೇಲೆ ಏನಾಯಿತು, ಲಾಟ್ ಸೈಜಸ್ನ ರಿವೈಸ್ ಮಾಡಿದ್ರು. 25 ಶೇರ್ಸಿಂದ 75 ಶೇರ್ಸು, 75 ಶೇರ್ಸಿಂದ ಮತ್ತೆ 25, ಬ್ಯಾಂಕ್ ನಿಫ್ಟಿಯಲ್ಲಿ 15ಇಂದ 30, 30ಇಂದ 15. ಸೊ ಇದು ಇನ್ನೂ ಅಡಿಷನಲ್ ಚಾಲೆಂಜಸ್ ಮಾಡ್ತು. ಲಾಸ್ಟಲ್ಲಿ ಇನ್ನೊಂದು ಏನು ಅಂದರೆ, ಮಾರ್ಕೆಟ್ಸ್ ಕಂಪ್ಲೀಟ್ಲಿ ಒಂದು ಕೀ ಇನ್ಸೈಟ್ ನಾನು ನಿಮ್ಗೆ ಇಲ್ಲಿಂದ ಏನು ತಿಳಿಸ್ಲಿಕ್ಕೆ ಬಯಸ್ತೀನಿ ಅಂದರೆ, ಇಟ್ ಈಸ್ ಕಂಪ್ಲೀಟ್ಲಿ ಅನ್ಪ್ರಿಡಿಕ್ಟಬಲ್ ಆ್ಯಂಡ್ ವಾಲಟೈಲ್. ಹಾಗಾಗಿ ಇದರಿಂದ ನಾವು ಏನು ಮಾಡ್ಬೇಕು ಸರ್ ಅಂತ ಕೇಳಿದ್ರೆ, ಎಷ್ಟು ಬೇಗ ಈ ಪರ್ಟಿಕ್ಯುಲರ್ ಸಿನಾರಿಯೋಗೆ ನಾವು ಅಡ್ಯಾಪ್ಟ್ ಆಗಿ ಮಾರ್ಕೆಟ್ ಸಿನಾರಿಯೋಗೆ ನಾವು ಅಡ್ಜಸ್ಟ್ ಆಗ್ತೀವೋ ಅಷ್ಟು ಬೇಗ ನಮ್ಮ ದುಡ್ಡು ಕಾಪಾಡ್ಕೋಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಮತ್ತೆ ಈ ವರ್ಷನೂ ಕೂಡ ಹೋದ ವರ್ಷ ಥರನೇ ದುಡ್ಡನ್ನ ಕಳ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ರಿ. ಇದು ಫಸ್ಟ್. ಸೊ ಮೇಜರ್ ಲರ್ನಿಂಗ್ ಫ್ರಮ್ 2024 ಅಂತ ಕೇಳಿದ್ರೆ, ಒಂದು 9% ಅಷ್ಟೇ ರಿಟರ್ನ್ಸ್ ಕೊಟ್ಟಿದೆ. ಸೆಬಿ ಸಿಕ್ಕಾಪಟ್ಟೆ ರೆಗ್ಯುಲೇಷನ್ಸ್ನ ಚೇಂಜ್ ಮಾಡ್ತಾ ಇದೆ ಯೂಸಿಂಗ್ ಮಾರ್ಜಿನ್ ಮತ್ತು ಲಾಟೇಜಸ್ಸು. ಅದಾದಮೇಲೆ ಮಾರ್ಕೆಟು ವೋಲಟೈಲ್ ಆಗೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಇಲ್ಲಿಂದ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಒಂದು 2-3 ಕೇಸಸ್ ಹೇಳ್ತೀನಿ ನೋಡ್ರಿ. ಈಗ ಇಂಡೆಕ್ಸ್ 2024 9% ಕೊಟ್ಟಿದೆ ಅಲ್ವಾ? ಸೊ ಅದು 2% ಆಫ್ಟರ್ ಇನ್ಫ್ಲೇಷನ್ ಕೊಟ್ಟಿದೆ. ಆಪ್ಷನ್ಸಲ್ಲಿ ನೀವು ಕರೆಕ್ಟಾಗಿ ಯೋಚನೆ ಮಾಡ್ರಿ. ಒಂದು ಸ್ಕಿಲ್ಡ್ ಆಪ್ಷನ್ ಟ್ರೇಡರ್ ಬರೀ ತಿಂಗಳಿಗೆ 2% ಪರ್ ಮಂತ್ ಅಂತ ಮಾಡ್ದ ಅಂದ್ರೂ ಕೂಡ ಆಲ್ಮೋಸ್ಟ್ ನಾವು ಇಂಡೆಕ್ಸ್ನ ಬೀಟ್ ಮಾಡಿದ್ದೀವಿ. ಯಾಕೆ? 24% ಪರ್ ಆ್ಯನಮ್ ರಿಟರ್ನ್ಸ್ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಗೊತ್ತಾಗಬೇಕಾಗಿರೋದು ಏನು ಅಂದರೆ, ಸ್ಟ್ರಿಕ್ಟ್ ಆ್ಯಂಡ್ ಆಕ್ಟಿವ್ ಮಾನಿಟರಿಂಗ್ ಆಫ್ ಟ್ರೇಡ್ಸ್ ಆ್ಯಂಡ್ ಸ್ಟ್ರಾಟಜೀಸ್. ಟ್ರೇಡ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಅಂತ ಬಂದಾಗ ನಾವು ಮೇಜರ್ ಆಗಿ ನೋಡಬೇಕಾಗಿರೋದೇನು, ವೆನ್ ಟು ಎಂಟರ್, ವೇರ್ ಟು ಎಕ್ಸಿಟ್, ಹೌ ಮಚ್ ಟು ರಿಸ್ಕ್. ಇದನ್ನೇ ನಾವು ಕೀ ಪಾಯಿಂಟ್ ನೋಡಬೇಕು. ಸೊ ಇದನ್ನು ಕ್ಲೀನಾಗಿ ನೋಡ್ಕೊಂಬಿಟ್ಟು, ಇಂಥ ಟೈಮ್ನಲ್ಲಿ ನಾನು ಎಂಟರ್ ಆಗ್ತೀನಿ, ನನಗೆ ಜಾಸ್ತಿ ಆಸೆ ಇಲ್ಲ, 2% ಪ್ರಾಫಿಟ್ ಬಂದ ತಕ್ಷಣ ನಾನು ಎಕ್ಸಿಟ್ ಆಗ್ತೀನಿ, ನಾನು ಇಷ್ಟೇ, ಈಗ ನನ್ನ ಹತ್ರ ಒಂದು 10 ಲಕ್ಷ ನನ್ನ ಹತ್ರ ಪ್ರಾಫಿಟ್ ಇತ್ತು ಅಂದರೆ, ಕ್ಯಾಪಿಟಲ್ ಇತ್ತು ಅಂದರೆ, ಮ್ಯಾಕ್ಸಿಮಮ್ ನಾನು ಅದರದ್ದು 20% ಅಂದರೆ ಅರೌಂಡ್ 2 to 3 lakhs ಮಾತ್ರ ನಾನು ಯುಟಿಲೈಸ್ ಮಾಡ್ಕೋತೀನಿ ಅಂದ್ಬಿಟ್ಟು ಕರೆಕ್ಟಾಗಿ ಆಪ್ಷನ್ ಟ್ರೇಡಿಂಗ್ ಮಾಡಿದ್ದಂದರೆ, ಡೆಫಿನೆಟ್ಲಿ ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಅರ್ನ್ಡ್ ಮೋರ್ ದ್ಯಾನ್ 24% ಪರ್ ಆ್ಯನಮ್ ಇನ್ ದ ಲಾಸ್ಟ್ ಇಯರ್. ಸೊ ಇದು ನಮ್ಮದು ಆಪ್ಷನ್ ಟ್ರೇಡಿಂಗಿನ ಬಿಗ್ಗೆಸ್ಟ್ ಅಡ್ವಾಂಟೇಜು. ಏನು, ನಾವು ದುಡ್ಡನ್ನು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಸ್ಟ್ರಿಕ್ಟಾಗಿ ಸ್ಟ್ರಾಟಜೀಸ್ನ ಫಾಲೋ ಮಾಡಿದ್ರೆ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡ್ಬೋದಾಗಿತ್ತು. ಅದೇ ಥರನೇ ಅಕಸ್ಮಾತ್ ನಾವು ಸಿಸ್ಟಮ್ ಫಾಲೋ ಮಾಡದೆ ಸ್ವಲ್ಪ ಅಗ್ರೆಸಿವ್ ಆಗಿ ರಾಂಗ್ ಟ್ರೇಡ್ಸ್ ಮಾಡ್ಕೊಂಡಿದ್ರೆ, ವಿ ವುಡ್ ಹ್ಯಾವ್ ಲಾಸ್ಟ್ ಎಂಟೈರ್ ಕ್ಯಾಪಿಟಲ್. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಲರ್ನಿಂಗ್ ಆಪ್ಷನ್ಸಲ್ಲಿ ಫಾರ್ 2024. ಸೊ ನೆಕ್ಸ್ಟ್ ಈಗ 2025ಗೆ ಏನಪ್ಪ ಮಾಡ್ಬೋದು ಅಂತ ಕೇಳಿದ್ರೆ, ಈಗ ನೋಡ್ರಿ, ಕರೆಂಟ್ಲಿ ಈ ಇಯರ್ಲಿ ಚಾರ್ಟಿಂದ ಐ ಆಮ್ ಗೋಯಿಂಗ್ ಟು ಮೂವ್ ಟು ಮಂತ್ಲಿ ಚಾರ್ಟ್. ಮಂತ್ಲಿ ಚಾರ್ಟಲ್ಲಿ ಏನಾಗ್ತಾ ಇದೆ ನೋಡಿ, ಆಲ್ಮೋಸ್ಟ್ ನಮಗೆ ನವೆಂಬರ್ 2023 ಅಂದರೆ ಜನವರಿ 2024 ಪ್ರೈಸಸ್ ಸ್ಟಾರ್ಟೆಡ್ ಫ್ರಮ್ ಡೋಜಿ ಜನವರಿಲಿ, ಕರೆಕ್ಟಾ? ಅದೇ ಥರನೇ ಮೇ, ಡಿಸೆಂಬರ್, ಜನವರಿ 2023 ಏನಾಯಿತು, ಸ್ಲೈಟ್ಲಿ ಬೇರಿಶ್ ಬಟ್ ಬಾಡಿ ತುಂಬ ಚಿಕ್ಕದು. ಅದೇ ಥರನೇ 2022 ಮಾರ್ಚ್, ಫೆಬ್ರವರಿ, ಜನವರಿ ನೋಡಿ ಡೋಜಿ. ನೆಕ್ಸ್ಟ್ ಮೂವಿಂಗ್ ಬ್ಯಾಕ್ ಮತ್ತೆ 2021 ಮಾರ್ಚ್, ಫೆಬ್ರವರಿ, ಜನವರಿ. ಸೊ ಮೋಸ್ಟ್ ಆಫ್ ದ ಟೈಮು ಜನವರಿ ಮಂತು 2024 ಐದರ್ ಮಾರ್ಕೆಟ್ ಬೇರಿಶ್ ಇದೆ, ಹೌದಾ? ನೋಡ್ರಿ, ಏಪ್ರಿಲ್, ಮಾರ್ಚ್, ಜನವರಿ ಮೋಸ್ಟ್ ಆಫ್ ದ ಟೈಮು ಜನವರಿಲಿ ಬೇರಿಶ್ ಇದೆ ಪ್ಲಸ್ ಸೈಡ್ ವೇಸು ಅಥವಾ ಡೋಜಿ ಆಗಿದೆ. ಡಿಸೆಂಬರು, ಮಾರ್ಚ್,
ಫೆಬ್ರವರಿ ಜನವರಿ ಇದು ಒಂದೇ ವರ್ಷ ಆನ್ 2018. ಮೇ ಬಿ ಕೊರೋನಾಕ್ಕಿಂತ ಮುಂಚೆ ಅಂತ ಅನ್ಕೊಳ್ಳಿ, ಅದಾದ್ಮೇಲೆ ತಾನೇ ಕೊರೋನಾ ಸ್ಟಾರ್ಟ್ ಆಗಿದ್ದು. ಜುಲೈ 2017 ನೋಡಿ, ಏಪ್ರಿಲ್, ಮಾರ್ಚ್, ಫೆಬ್ರವರಿ, ಜನವರಿ. ಸೊ ಇಲ್ಲಿನೂ ಕೂಡ ಆಲ್ಮೋಸ್ಟ್ 2017. ಸೊ ಹಂಗಿದ್ರೆ ನಮಗೆ ಟ್ರೆಂಡ್ ಚೇಂಜ್ ಆಗಿದೆ ಯಾವಾಗ ಅಂದ್ರೆ ಲಾಸ್ಟ್ 3 to 4 years ಅಲ್ಲಿ ಟ್ರೆಂಡ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಸೊ ಮೋಸ್ಟ್ ಆಫ್ ದ ಟೈಮ್ ಇನ್ ದ ಮಂತ್ ಆಫ್ ಜನವರಿ ಏನಾಗುತ್ತೆ, ಮಾರ್ಕೆಟ್ ಸೈಡ್ ವೇಸ್ ಆಗುತ್ತೆ. ಏನು ರೀಸನ್ ಅಂದರೆ ಪೀಪಲ್ ವಿಲ್ ಬಿ ವೇಟಿಂಗ್ ಫಾರ್ ದಿ ಬಜೆಟಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ. ಏನಾಗ್ಬೋದು ಬಜೆಟಲ್ಲಿ, ಗುಡ್ ನ್ಯೂಸ್ ಇರುತ್ತಾ, ಬ್ಯಾಡ್ ನ್ಯೂಸ್ ಬರುತ್ತಾ, ಏನಾಗುತ್ತೆ. ಸೊ ಅಪ್ ಟು ಫೆಬ್ರವರಿ 2025 ತನಕನೂ ವಾಲಟಾಲಿಟಿ ತುಂಬ ಕಮ್ಮಿ ಇರುತ್ತೆ. ಅದಾದಮೇಲೆ ಇನ್ನೊಂದೇನು ಅಂದರೆ ಪಾಲಿಸಿ, ಆಮೇಲೆ ಸೆಬಿ ರೆಗ್ಯುಲೇಷನ್ಸ್ ಇದೆಲ್ಲದು ಸ್ಟೆಬಿಲೈಸ್ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಒಂದೊಂದು ಸತಿ ಒಂದೊಂಥರ ಮಾರ್ಜಿನ್ ಕ್ಯಾಲ್ಕುಲೇಷನ್ ಆಗ್ತಾ ಇದೆ, ಒಂದೊಂದು ಸತಿ ಒಂದೊಂಥರ ಲಾಟೇಜ್ ಕ್ಯಾಲ್ಕುಲೇಷನ್ಸ್ ಆಗ್ತಾ ಇದೆ. ಸೊ ಇದು ಎಲ್ಲದು ಒಂದು ತಕ್ಕ ಮಟ್ಟಿಗೆ ವೆನ್ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನೌನ್ಸ್ಮೆಂಟ್ ಮಾಡಿ ಆದಮೇಲೆ ವಿ ಕ್ಯಾನ್ ಕಮ್ ಟು ನೋ. ನೆಕ್ಸ್ಟು 2024 FIIs ಬಂದ್ಬಿಟ್ಟು ಆಲ್ಮೋಸ್ಟ್ 3 lakh crores ಮಾರಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಈ ಸೆಲ್ಲಿಂಗ್ ಏನಿದೆ ಅದು 2025 ಕಮ್ಮಿ ಆಗತ್ತೆ ಅಂತ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಮಾಡಬಹುದು, ಬೇಸ್ಡ್ ಆನ್ ಬಜೆಟಲ್ಲಿ ಅವ್ರು ಯಾವ ಥರ ಫಂಡಿಂಗ್ ಮಾಡ್ತಾರೆ, ಯಾವ ಪ್ರಾಜೆಕ್ಟ್ಸ್ಗೆ ಹಾಕ್ತಾರೆ ಅಂತ ನೋಡಿಕೊಂಡು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫಾರಿನ್ ಇನ್ವೆಸ್ಟರ್ಸ್ ಕಮ್ ಆ್ಯಂಡ್ ಪಂಪ್ ಇನ್ ದ ಮನಿ. ಸ್ಟಾರ್ಟಿಂಗ್ನಲ್ಲಿ ನೀವು ಅದನ್ನು ಕೂಡ ನೀವು ಪ್ರತಿ ವರ್ಷ ಫೆಬ್ರವರಿದು ನೀವು ಅಕೌಂಟಬಿಲಿಟಿ ನೋಡಿದ್ರೆ 2024 ಜೂನ್, ಮೇ, ಮಾರ್ಚ್, ಫೆಬ್ರವರಿ ಬುಲ್ಲಿಶ್, ಮೇ, ಏಪ್ರಿಲ್, ಜನವರಿ, ಫೆಬ್ರವರಿ ಬೇರಿಶ್. ಅಂದರೆ ಒಂದು ಸೈಡ್ ನೆಗೆಟಿವ್ ರಿಪೋರ್ಟ್ ಬಂದಿದೆ, ಬೇರಿಶ್ ಅಂದರೆ ಒಂದು ಡೈರೆಕ್ಷನಲ್ಲಿ ಹೋಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸಿಂಗಲ್ ಡೈರೆಕ್ಷನ್, ಐದರ್ ಬುಲ್ಲಿಶ್ ಆರ್ ಬೇಲಿಶ್. ಮಾರ್ಚ್ ನೋಡ್ರಿ ಬುಲ್ಲಿಶ್, ಮತ್ತೆ ಸೆಪ್ಟೆಂಬರು, ಜೂನು, ಮೇ, ಫೆಬ್ರವರಿ. ಸೊ ಮೋಸ್ಟ್ ಆಫ್ ದ ಟೈಮ್ ಸಿನ್ಸ್ ಮೋರ್ ದೆನ್ 5 to 6 years ನೀವು ನೋಡಿದ್ರೆ ಫೆಬ್ರವರಿ ತಿಂಗಳಿನಲ್ಲಿ ನೋಡ್ರಿ, ಈ 2018 ಬಿಕಾಸ್ ಆಫ್ ಕೊರೋನಾ, ಐ ಫೀಲ್ ಪ್ಯಾಂಡಮಿಕ್ ಅಂತ ಟೈಮ್ನಲ್ಲಿ ಕಂಪ್ಲೀಟ್ಲಿ ದ ಮಾರ್ಕೆಟ್ ವಾಸ್ ಫ್ಲಾಟ್. ಬಟ್ ಮೇಜರ್ ಕರೆಕ್ಷನ್ಸ್ ಆಗಿದೆ ಫೆಬ್ರವರಿ 2018 ನೋಡಿ. ಒಂದು ಸಿಂಗಲ್ ಡೈರೆಕ್ಷನ್, ಸೆಪ್ಟೆಂಬರು, ಆಗಸ್ಟು, ಜೂನು, ಮೇ, ಏಪ್ರಿಲ್, ಫೆಬ್ರವರಿ. ಸೊ ಇಫ್ ದ ಬಜೆಟ್ ಈಸ್ ರಿಯಲಿ ಗುಡ್, ಇಫ್ ದ ಬಜೆಟ್ ಈಸ್ ರಿಯಲಿ ಬ್ಯಾಡು, ಬಟ್ ಸ್ಟಿಲ್ ಮಾರ್ಕೆಟು ಒಂದು ಡೈರೆಕ್ಷನಲ್ಲಿ ಹೋಗುತ್ತೆ ಇನ್ ದ ಮಂತ್ ಆಫ್ ಫೆಬ್ರವರಿ, ಬೇಸ್ಡ್ ಆನ್ ಗುಡ್ ಬಡ್ಜೆಟ್ ಆರ್ ಬ್ಯಾಡ್ ಬಡ್ಜೆಟ್. ದಟ್ ಈಸ್ ಒನ್ ಮೋರ್ ಎಕ್ಸ್ಪೆಕ್ಟೇಷನ್. ನೆಕ್ಸ್ಟ್ ನಾವೇನು ಮಾಡ್ಬೋದು, ಗ್ರೋತ್ ಡ್ರೈವ್ಸ್ ಅಂದರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಇದೆಯಾ, ಡೆಫಿನೆಟ್ಲಿ ಇದೆ. ಎಕನಾಮಿಕ್ ಗ್ರೋತ್ ಆಗ್ತಾ ಇದೆಯಾ, ವೇಟ್ ಆ್ಯಂಡ್ ವಾಚ್. ಹೈ ಡೊಮೆಸ್ಟಿಕ್ ಪಾರ್ಟಿಸಿಪೇಷನ್ ಇದೆಯಾ, ಡೆಫಿನೆಟ್ಲಿ ಡಿಮ್ಯಾಟ್ ಅಕೌಂಟ್ಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಇದೆಲ್ಲವೂ ಕೂಡ ನಮಗೆ ಇಟ್ ವಿಲ್ ಸಪೋರ್ಟ್ ಇನ್ ದ ಮಾರ್ಕೆಟ್, ಮೇಲೆ ಬರೋ ಸಾಧ್ಯತೆಗಳು ತುಂಬ ಇದೆ ಅಂತ ಹೇಳಬಹುದು. ಆ್ಯಂಡ್ ಇನ್ನೊಂದು ಕೀ ಪಾಯಿಂಟ್ ನಾವೇನು ಮಾಡಬೇಕು, ಟ್ರೇಡಿಂಗ್ ರೋಡ್ ಮ್ಯಾಪ್. ಇಲ್ಲಿ ನೋಡ್ರಿ, ಮಂತ್ಲಿ ಗೇನು 2% ಸಿಕ್ಕಿದ್ರೆ ಸಾಕು ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಇಟ್ ಮೇ ಬಿ ಎನಿ ಕ್ಯಾಪಿಟಲ್ ಫಾರ್ ದಟ್ ಮ್ಯಾಟರ್. ನಿಮ್ಮ ಫೋಕಸ್ ಬಂದ್ಬಿಟ್ಟು ನನಗೆ 2% ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕೆ 2% ನನಗೆ ಗೇನ್ ಬಂದರೆ ಸಾಕು ಅನ್ನೋ ಥರನೇ ಪ್ಲ್ಯಾನ್ ಮಾಡ್ಕೊಳ್ರಿ. ಹೆಡ್ಜಿಂಗ್ ಬಿಟ್ಟು ಹೋಗಬೇಡ್ರಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಈಗ ಬಿಕಾಸ್ ದ ಮಾರ್ಕೆಟ್ ಇಸ್ ಟೂ ಮಚ್ ವಾಲಟೈಲ್, ಅಲ್ಲಿ ಕೀ ಏನಾಗುತ್ತೆ, ಸ್ಟಾಪ್ ಲಾಸ್ ಇಡ್ತಾರೆ, ಸ್ಟಾಪ್ ಲಾಸ್ ಹಂಟಿಂಗ್ ಆಗುತ್ತೆ, ಮತ್ತೆ ರಿವರ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ ಕ್ಯಾಪಿಟಲ್ ಪ್ರೊಟೆಕ್ಷನ್ಗೆ ತುಂಬ ಪ್ರಯಾರಿಟಿ ಕೊಡ್ರಿ. ಹೆಡ್ಜಿಂಗ್ ಮಾಡಲೇಬೇಕು. ಅವಾಗ ಹೆಡ್ಜಿಂಗ್ ಬಿಟ್ಟು ಹೋದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೆಡ್ಜಿಂಗ್ ಅಂದರೆ ಏನು, ಅದು ಯಾವ ಥರ ಮಾಡಬೇಕು ಅಂತ ನಾವಿಲ್ಲಿ CA ದಯಾನಂದ್ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಟಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀವಿ. ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಕ್ಲಾಸಸ್ ನಡೆಯುತ್ತೆ. ಖಂಡಿತ ನೀವು ಬಂದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಅದ್ರ ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೊಬೋದು. ಆ್ಯಂಡ್ ಇನ್ನೊಂದು ಕೀ ಪಾಯಿಂಟು, ವಾಲಟಾಲಿಟಿ ಮ್ಯಾನೇಜ್ಮೆಂಟ್ ಗೊತ್ತಿರಲೇಬೇಕು. ಸೊ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ, ಸಿಂಪಲ್ ಲಾಜಿಕ್. ಆಸ್ ಐ ಟೋಲ್ಡ್ ಯು, ಸಿಕ್ಕಾಬಿಟ್ಟೆ ಕ್ರೆಡಿಟ್ ಬೇಸ್ಡ್ ಮತ್ತು ಡೆಬಿಟ್ ಬೇಸ್ಡ್ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಇದೆ. ಸೊ ಆ ಸ್ಟ್ರಾಟಜೀಸ್ನ ಕರೆಕ್ಟಾಗಿ ಡಿಪ್ಲಾಯ್ ಮಾಡಿದ್ರೆ 2% ಮಾಡೋದು ಖಂಡಿತ ಕಷ್ಟ ಅಲ್ವೇ ಅಲ್ಲ. ಹೆಡ್ಜಿಂಗ್ ಬಿಟ್ಟು ಹೋದರೆ ಅದ್ರ ಜೊತೆಗೆ ಇನ್ನೊಂದು ಕೀ ಅಸ್ತ್ರ ಒಂದಿದೆ ನಮ್ದ್ರಲ್ಲಿ, ಅದಕ್ಕೆ ಚಾಣಕ್ಯ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಅದನ್ನು ಇಟ್ಕೊಂಡ್ಬಿಟ್ಟು ನಾವೇನು ಮಾಡ್ಬೋದು, ನಮ್ಮ ಪ್ರಾಫಿಟ್ಗೆ ಇನ್ನೊಂದು ಕ್ಯಾಟಲಿಸ್ಟ್ ಥರ ಬೂಸ್ಟ್ ಮಾಡ್ಕೋಬೋದು. ದಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್. ವಾಲಟಿಲಿಟಿ ಅಂತ ಏನಿದೆ ಅದು ನಮ್ಮ ಫೇವರ್ ಮಾಡ್ಕೋಬೋದು. ಅದನ್ನು ಯಾವ ಕಡೆ ಹೋಗಲ್ಲ, ಯಾವ ಕಡೆ ಬೀಳಲ್ಲ ಅಂತ ಕ್ಲಿಯರಾಗಿ ಹೇಳೋವಂಥ ಚಾಣಕ್ಯ ಅನಾಲಿಸಿಸ್ನ ಇಟ್ಕೊಂಡು ನಮ್ಮ ಡೈರೆಕ್ಷನ್ಸ್ನ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದೇನು ಅಂದರೆ 75 ಲಾಟ್ಸ್ ಆಗೋಗ್ಬಿಟ್ಟಿದೆ, ಈಗ ಪುನಃ ಮತ್ತೆ ಕಮ್ಮಿ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಏನೂ ಟೆನ್ಷನ್ ಮಾಡ್ಕೊಳ್ದೆ 75 ಶೇರ್ಸ್ ಪರ್ ಲಾಟ್ ಅನ್ನೋದನ್ನು ಅಡ್ಯಾಪ್ಟ್ ಮಾಡ್ಕೊಂಬಿಡ್ರಿ. ಎಷ್ಟು ಬೇಗ ನೀವು ಈ ಚೇಂಜಸ್ಗೆ ಅಡ್ಯಾಪ್ಟ್ ಮಾಡ್ಕೋತಿರೋ ಅಷ್ಟು ಬೇಗ ನಿಮಗೆ ಅದಕ್ಕೆ ತಕ್ಕಂಗೆ ನಾವು ಸ್ಟ್ರಾಟಜಿಸ್ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಲಾಸ್ಟಲ್ಲಿ ಏನು ಅಂದರೆ
ತುಂಬಾ ಅಡ್ವಾನ್ಸ್ಡ್ ಆಪ್ಷನ್ ಸ್ಟ್ರಾಟಜೀಸ್ ಇದೆ ಸಿಕ್ಕಾಬಟ್ಟೆ. ಅಂದ್ರೆ ಒಂದು ಟ್ರೆಂಡಿಂಗಿಗೆ ಮತ್ತೆ ನಾನ್ ಟ್ರೆಂಡಿಂಗ್ ಮಾರ್ಕೆಟ್ಗೆ ಹಳೆಯ ಸ್ಟ್ರಾಟಜೀಸ್ ಯಾವ್ದಾದಿದೆ, ಮೋಸ್ಟ್ ಆಫ್ ದೆಮ್ ಅದು ಡಿಪ್ಲಾಯ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅದನ್ನ ಓವರ್ಟೇಕ್ ಮಾಡ್ಬಿಡಿದ್ರೆ ಸುಮಾರು ಟ್ರೇಡ್ಸ್ ಎಷ್ಟೊಂದು ಸ್ಟ್ರಾಟಜೀಸ್ ವರ್ಕ್ ಆಗಲ್ಲ. ಅಂದ್ರೆ ಎಷ್ಟೊಂದು ಜನ ಟೆಕ್ನಿಕಲ್ ಅನಾಲಿಸಿಸ್ನ ಮರ್ಜ್ ಮಾಡಿ ಬ್ರೇಕ್ಔಟ್ ಸ್ಟ್ರಾಟಜೀಸ್ ಅಂತೆಲ್ಲ ಯೂಸ್ ಮಾಡ್ತಾರೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಮತ್ತೆ ಇನ್ನೊಂದು ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಟ್ರೇಡಿಂಗು ಆ ಥರದ್ದೆಲ್ಲ ಕಾನ್ಸೆಪ್ಟ್ಸ್ ಬಂದ್ಬಿಟ್ಟು ಕ್ಯಾಪಿಟಲ್ನ ಕಳ್ಕೊತಾ ಇದ್ದಾರೆ. ಯಾಕಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ವರ್ಕ್ ಆಗೋ ವಿಧಾನ ಬೇರೆ, ಆಪ್ಷನ್ಸ್ ವರ್ಕ್ ಆಗೋ ವಿಧಾನನೇ ಬೇರೆ. ಇದೆರಡೂ ತಿಳ್ಕೊಳ್ಳೇಬೇಕು. ಟೆಕ್ನಿಕಲ್ಸ್ ಅನ್ನೋದು ನಿಮಗೆ ಡೈರೆಕ್ಷನ್ ಹೇಳುತ್ತೆ, ಆಪ್ಷನ್ಸ್ ಅನ್ನೋದು ನಿಮಗೆ ಎಷ್ಟು ಸ್ಪೀಡ್ ಆಗಿ ರಿಟರ್ನ್ಸ್ ಬರಬೇಕು, ಸ್ಲೋ ಆಗಿ ಬರಬೇಕಾ ಸ್ಪೀಡಾಗಿ ಬರಬೇಕಾ ಅದನ್ನು ತೋರಿಸುತ್ತೆ. ಸೊ ಇದನ್ನು ಕರೆಕ್ಟಾಗಿ ತಿಳ್ಕೊಂಡು ಇಟ್ ಇಸ್ ಸಮಥಿಂಗ್ ಲೈಕ್ ಒಂದು ಕ್ಲಚ್ಚು ಇನ್ನೊಂದು ಬ್ರೇಕು. ಇದನ್ನು ಕರೆಕ್ಟಾಗಿ ತಿಳ್ಕೊಂಡು ಒಂದು 2025ಗೆ ಕರೆಕ್ಟಾಗಿ ರೋಡ್ ಮ್ಯಾಪ್ ಹಾಕೊಳ್ಳಿ. ಹಿಂಗೆ ಬಂದರೆ ಹಿಂಗೆ ಮಾಡ್ತೀನಿ, ಮಾರ್ಕೆಟಲ್ಲಿ ಈ ಥರ ಗುಡ್ ನ್ಯೂಸ್ ಬಂದರೆ ಹಿಂಗೆ ಮಾಡ್ತೀನಿ, ಬ್ಯಾಡ್ ನ್ಯೂಸ್ ಬಂದರೆ ಈ ಥರ ಮಾಡ್ತೀನಿ. ಇದನ್ನು ನಾವು ತಿಳ್ಕೋಬೇಕು. ಆ್ಯಂಡ್ ಈಗ ನಾವು 2008 to 2024 ನಾವು ಹಿಸ್ಟಾರಿಕಲ್ ಇನ್ಸೈಟ್ನ ನೀವು ನೋಡಿದ್ರೆ ಆಲ್ಮೋಸ್ಟ್ ಪ್ರತಿ ವರ್ಷ ಮಾರ್ಕೆಟು ಕಂಪ್ಲೀಟ್ಲಿ ಬುಲ್ಲಿಶೇ ಆಗಿದೆ. ಐ ಆಮ್ ಗೆಟಿಂಗ್ ಇನ್ ಟು ಇಯರ್ಲಿ ಚಾರ್ಟು. ನೋಡಿ, ಆಲ್ಮೋಸ್ಟ್ 2008ಇಂದ ಅಂತ ತಗೊಂಡ್ರೆ ಒಂದು ಸತಿ ಮೇಜರ್ ಫಾಲ್ ಆಯಿತು, ಅದಾದ್ಮೇಲಿಂದ 2009ಇಂದ ಸ್ಟಾರ್ಟ್ ಆಯಿತು. ಎವ್ರಿ ಇಯರ್ ದರ್ ಇಸ್ ಎ ಗ್ರೀನ್ ಕ್ಯಾಂಡಲ್. ಇನ್ನೊಂದು ಕೀ ಪಾಯಿಂಟ್ ನಂದು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಇದ್ದೇ ಇರುತ್ತೆ. ಒಂದು ರೆಕಾರ್ಡಿಂಗ್ ಆಫ್ ಸೆಷನ್ ಇಲ್ಲಿ ಮಾಡಿಬಿಡ್ತೀನಿ. 1 2 3 4 5 6 7 8 9 10. ಸೊ ಇನ್ನೂ 2 ಆಗಬೇಕು, ಅಂದರೆ 11 12 13 ಆಗಬೇಕು. ಹಾಗಾದಾಗ ನಾವೇನು ಹೇಳ್ತೀವಿ, ಪ್ರೈಸಸ್ ಕಂಟಿನ್ಯೂಸ್ ಆಗಿ ಮೇಲೆ ಅಥವಾ ಕೆಳಗೆ ಹೋಗುತ್ತೆ. ಸೊ ಇದಾಯಿತು ನಮ್ಮ ಇಯರ್ಲಿ ಅನಾಲಿಸಿಸ್. ಸೊ ಇನ್ನೂ 3 ವರ್ಷ ನಾವು ಸ್ಟಿಲ್ ಮಾರ್ಕೆಟ್ ಹೈ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ಇನ್ನೊಂದು ನಾನೇನು ಇನ್ಸರ್ಟ್ ಮಾಡ್ತೀನಿ, ಗುಡ್ ನ್ಯೂಸ್ ನಮ್ಮ ಫೇವರ್ ಆಗಿ ಬರಲಿಲ್ಲ ಅಂತ ಅನ್ಕೊಳ್ಳಿ, ಅದಕ್ಕೆ ಆಲ್ರೆಡಿ ಒಂದು ಅರ್ಲಿ ವಾರ್ನಿಂಗ್ ಕೂಡ ಕೊಟ್ಬಿಟ್ಟಿದೆ. ಏನು, ದರ್ ಇಸ್ ಎ ಲಾಂಗ್ ಅಪ್ಪರ್ ಶಾಡೋ. ಸೊ ಕನ್ಸಿಸ್ಟೆಂಟ್ಲಿ ನಾವೇನು ಮಾಡ್ಬೋದು, ಇಯರ್ಲಿ ಚಾರ್ಟ್ಸ್ಗೆ ಹೋಗ್ಬಿಟ್ಟು 26,000ಕ್ಕೆ ಬರೋದಿಲ್ಲ ಅಂತ ಹೇಳಿ ಒಂದು ಟ್ರೇಡ್ ಹಾಕ್ಬೋದು. ಇಟ್ ಈಸ್ ನಾಟ್ ಎ ರೆಕಮೆಂಡೇಶನ್, ಇಟ್ ಈಸ್ ಪ್ಯೂರ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಜಸ್ಟ್ ನಾನು ಈ ಶ್ಯಾಡೋನ ನೋಡಿ ಪ್ರೈಸಸ್ ಎಲ್ಲಿಂದ ರಿಜೆಕ್ಟ್ ಆಗಿದೆ ಅಲ್ಲಿಂದ ದೂರ ಹೋಗಿ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದು ಅನ್ನೋದನ್ನ ಒಂದು ಆಪರ್ಚುನಿಟಿನ ನಾನು ತೋರಿಸ್ಕೊಟ್ಟೆ ಅಷ್ಟೇ. ಆಮೇಲೆ ಮಾರ್ಕೆಟ್ ಯಾವಾಗ್ಲೂ ಅಷ್ಟೇ ಇನ್ಫ್ಲೇಷನ್ಗೆ ಆಟೋ ಅಡ್ಜಸ್ಟ್ ಆಗುತ್ತೆ. ಸೊ ಇನ್ಫ್ಲೇಷನ್ ನಾವು ಇಯರ್ಲಿ ಬೇಸಿಸ್ನಲ್ಲಿ ಕಮ್ಮಿ ಆಗ್ತಾನೆ ಇದೆ ಅಂತ ಅನ್ಕೊಂಡಾಗ ಮಾತ್ರ ನಮ್ಮ ಡೈರೆಕ್ಷನ್ ಖಚಿತ ಆಗುತ್ತೆ. ಇನ್ಫ್ಲೇಷನ್ ಏನಾದ್ರು ಜಾಸ್ತಿ ಆಯಿತು ಅಂದರೆ ಮತ್ತೆ ಟ್ರೆಂಡ್ ರಿವರ್ಸಲ್ ಗ್ಯಾರಂಟಿ. ಸೊ ಅದಕ್ಕೆ ನಾವು ಎನಿ ಟೈಮ್ ಅಲರ್ಟ್ ಆಗಿರಬೇಕು. ಸೊ ಪ್ರೋ ಟಿಪ್ಸು, ಫಸ್ಟ್ ಕೀ ಪಾಯಿಂಟ್ ನಿಮ್ಗೆ ಏನು ಅರ್ಥ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸ್ಟೇ ಡಿಸಿಪ್ಲಿನ್. ಪ್ಲ್ಯಾನ್ ಇಲ್ಲದೆ ಯುದ್ಧಕ್ಕೆ ಇಳಿಬೇಡ್ರಿ. ಎನಿ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ, ನನಗೆ ಮಾರ್ಕೆಟ್ ಗೊತ್ತಾಗೋಯ್ತು, ಇಲ್ಲಿಂದ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಅಂತ ಹೇಳಿ ಬ್ಲೈಂಡ್ ಆಗಿ ಮಾರ್ಕೆಟಲ್ಲಿ ದುಡ್ಡು ಹಾಕ್ಬಿಡ್ತಾರೆ. ಬಟ್ ಅಕಸ್ಮಾತ್ ಲಾಸ್ ಆಯಿತು ಅಂದರೆ ಅದನ್ನು ಹೆಂಗೆ ಓವರ್ಕಮ್ ಮಾಡಲಿ ಅಂತ ಹೆಡ್ಜಿಂಗ್ ತಿಳ್ಕೊಂಡೇ ಇರಲ್ಲ. ಅದು ತಿಳ್ಕೊಳ್ಳದೆ ಅವ್ರೇನಾದ್ರು ಓವರ್ ಟ್ರೇಡ್ ಮಾಡಿದ್ರು ಅಂದರೆ ಡೆಫಿನೆಟ್ಲಿ ಕ್ಯಾಪಿಟಲ್ ಎರೋಡ್ ಆಗೋಗುತ್ತೆ. ಸೊ ಯು ಹ್ಯಾವ್ ಟು ಸ್ಟೇ ಡಿಸಿಪ್ಲಿನ್ಡ್. ಸೆಕೆಂಡ್ ಒನ್ನು, ಕಂಟಿನ್ಯೂಸ್ ಆಗಿ ಕಲಿಕೆಗೆ ಯಾವುದೇ ಥರ ಫುಲ್ ಸ್ಟಾಪ್ ಇಲ್ಲ. ಮಾರ್ಕೆಟು ಎವಾಲ್ವ್ ಆಗ್ತಾನೆ ಇರುತ್ತೆ. ಇನ್ನು ನೆಕ್ಸ್ಟ್ ಫ್ಯೂಚರ್ ಬಂದ್ಬಿಟ್ಟು ಕರಿಯರ್ ಇರೋದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಮತ್ತು ಆಲ್ಗೋ ಟ್ರೇಡಿಂಗಿಗೆ. ಸೊ ಹಾಗಾಗಿ ನಾವು ಮ್ಯಾನ್ಯುಯಲಿ ನಾವು ಮಾಡ್ತಾ ಇದ್ದೀವಿ, ಆಲ್ಗೋ ಜೊತೆಗೆ ನಾವು ಕಾಂಪೀಟ್ ಮಾಡ್ತೀವಿ ಅಂದರೆ ಯಾವ ಲೆವೆಲ್ಗೆ ನಮ್ಮ ಬ್ರೈನ್ನ ಡೆವಲಪ್ ಮಾಡ್ಕೋಬೇಕು. ಸೊ ನಮ್ಮ ನಾಲೆಜ್ ಏನಿದೆ ಇವಾಗ ಕರೆಂಟ್ಲಿ, ಯಾವ ಥರ ಟೆಕ್ನಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಥರ ಸ್ಟ್ರಾಟಜೀಸ್ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಥರ ಸ್ಮಾರ್ಟಾಗಿ ಟ್ರೇಡ್ಸ್ನ ಡಿಪ್ಲಾಯ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದ್ರ ಬಗ್ಗೆನೂ ನೀವು ಕಲಿಕೆ ಮಾಡಿ ಅದಾದಮೇಲೆ ಮಾರ್ಕೆಟಲ್ಲಿ ಎಂಟರ್ ಆಗಿ. ಹಳೆ ಟೆಕ್ನಿಕ್ಸು ಫ್ಯೂಚರಲ್ಲಿ ವರ್ಕ್ ಆಗತ್ತೆ ಅನ್ನೋ ಯಾವುದೇ ಥರ ಗ್ಯಾರಂಟಿ ಇಲ್ಲ. ಅದಾಯಿತು ಅಂದಿದ್ರೆ ಎಲ್ಲರೂ ದುಡ್ಡು ಮಾಡಿಬಿಟ್ಟಿರೋರು. ಮಾರ್ಕೆಟು ಇವಾಲ್ವ್ ಆಗ್ತಾನೆ ಇರುತ್ತೆ, ನೀವು ಕೂಡ ಅದ್ರ ಜೊತೆಗೆ ಇವಾಲ್ವ್ ಆಗಲೇಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ನು, ಅಡ್ಯಾಪ್ಟಬಲ್. ನಾನು ಹೇಳ್ತಾ ಇದ್ದೀನಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಎಷ್ಟೇ ಬೀಳಿ ನಾನು ಬೈ ಮಾಡ್ತಾನೆ ಇರ್ತೀನಿ ಅಂತ ಹೋದರೂ ಕಳ್ಕೊತಾರೆ. ನಾನು ಹೇಳ್ತಾ ಇದ್ದೀನಿ ಮಾರ್ಕೆಟ್ ಬೀಳತ್ತೆ, ಎಷ್ಟೇ ಬಿದ್ದರೂ ಎಷ್ಟೇ ಮೇಲೆ ಹೋದ್ರೂ ನಾನು ಸೆಲ್ ಹೊಡಿತೀನಿ ಅಂತ ಕೂತ್ಕೊಂಡವರು ಕಳ್ಕೊತಾರೆ. ಸೊ ಮಾರ್ಕೆಟ್ ಕಂಡೀಷನ್ಸ್ ಚೇಂಜ್ ಆಗ್ತಿದ್ದಂಗೆ ನೀವುಗಳು ಕೂಡ ನಿಮ್ಮ ಸ್ಟ್ರಾಟಜೀಸ್ನ ಚೇಂಜ್ ಮಾಡಬೇಕು, ಮಾರ್ಕೆಟ್ ಕಂಡೀಷನ್ಸ್ಗೆ ಅಡಾಪ್ಟ್ ಆಗಬೇಕು. ಲಾಸ್ಟಲ್ಲಿ ಟೂಲ್ಸ್ನ ಕರೆಕ್ಟಾಗಿ ಯೂಸ್ ಮಾಡೋದು ಕಲಿಬೇಕು. ಇಟ್ ಕುಡ್ ಬಿ screener.in ಅಥವಾ ಚಾರ್ಟಿಂಗ್ ಆಗ್ಬೋದು, marketsmojo.com ಆಗ್ಬೋದು, ಅಥವಾ ಎಷ್ಟೊಂದು ಸ್ಕ್ರೀನಿಂಗ್ ವೆಬ್ಸೈಟ್ಸ್ಗಳಿದೆ. ಆ ಡೇಟಾನ ಹೆಂಗೆ ಅನಲೈಸ್ ಮಾಡೋದು, ಯಾವ ರೀತಿ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು, ಪ್ರತಿಯೊಂದು ಸ್ಟ್ರಾಟಜಿನೂ ಬ್ಯಾಕ್ ಟೆಸ್ಟ್ ಮಾಡಬೇಕು. ಬ್ಯಾಕ್ ಟೆಸ್ಟ್ ಮಾಡಿ, ಎಸ್ ಲಾಸ್ಟ್ ಸ್ಟ್ರಾಟಜೀಸ್ನಲ್ಲಿ ಇದು ವರ್ಕ್ ಆಗ್ತಾ ಇತ್ತು,
ಫ್ಯೂಚರಲ್ಲೂ ಕೂಡ ಈ ಪರ್ಟಿಕ್ಯುಲರ್ ಟೆಕ್ನಿಕ್ಕು ಅಪ್ ಟು 2 to 3% ನನಗೆ ವರ್ಕೌಟ್ ಆಗುತ್ತೆ ಅನ್ನೋ ಗ್ಯಾರಂಟಿಲಿ ವಿತ್ ರಿಸ್ಕ್ ಮ್ಯಾನೇಜ್ಮೆಂಟ್ ನಾವು ಟ್ರೇಡ್ನ ಡಿಪ್ಲಾಯ್ ಮಾಡಬೇಕು. ಯಾವುದೇ ಟೆಕ್ನಿಕ್ಕು ಲಾಸ್ಟ್ 10 to 20 ಇಯರ್ಸಲ್ಲಿ ವರ್ಕ್ ಆಯಿತು ಅಂದರೆ ಈ ವರ್ಷನೂ ವರ್ಕ್ ಆಗಬೇಕು ಅನ್ನೋ ಗ್ಯಾರಂಟಿ ಇಲ್ಲ. ಯಾಕೆ? ಮಾರ್ಕೆಟು ಅಪ್ಗ್ರೇಡ್ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಸೊ ನಾವೇನು ಮಾಡ್ತೀವಿ, ಅದರದ್ದು ಟ್ರೇಡಿಂಗ್ ಸ್ಟ್ರಾಟಜಿ ಔಟ್ಪುಟ್ ತೊಗೊಂಬಿಟ್ಟು ಇಲ್ಲಿ ನಾವು ಡಿಪ್ಲಾಯ್ ಮಾಡಬೇಕಾದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಇನ್ನೂ ಕಮ್ಮಿ ಮಾಡ್ಕೊಂಬಿಡ್ಬೇಕು. ಆ ಟೈಮಲ್ಲಿ ಅದು 10% ಕೊಡ್ತಾ ಇತ್ತು ಅಂದರೆ ಈ ಟೈಮಲ್ಲಿ ಬರೀ 2 to 3% ಕೊಡುತ್ತೆ ಅನ್ನೋ ಗ್ಯಾರಂಟಿಲಿ ನಾವು ಡಿಪ್ಲಾಯ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಸರ್ವೈವ್. ಸೊ ಇಲ್ಲಿ ನಾವು ಜನರಲಿ ಹೇಳ್ತಾ ಇರ್ತೀವಿ, ಆಪರ್ಚುನಿಟೀಸ್ ಡೋಂಟ್ ಹ್ಯಾಪನ್, ಯು ಕ್ರಿಯೇಟ್ ದೆಮ್ ಥ್ರೂ ಪ್ರಿಪರೇಷನ್ ಆ್ಯಂಡ್ ಆ್ಯಕ್ಷನ್. ಮಾರ್ಕೆಟ್ 9:30 to 3:30 ಯಾವುದೇ ಥರದ ಸ್ಟ್ರಾಟಜೀಸ್ನ ಮಾಡಬೇಡ್ರಿ. ಮಾರ್ಕೆಟ್ ಮುಗಿದ ಮೇಲೆ ಸ್ಟ್ರಾಟಜೀಸ್ನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಡೇಗೆ ಆ ಸ್ಟ್ರಾಟಜೀಸ್ನ ಡಿಪ್ಲಾಯ್ ಮಾಡ್ತಾ ಹೋದರೆ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ದ ಮಾರ್ಕೆಟ್. ಸೊ ಇದು 2025ಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದೊಂದು ಚಿಕ್ಕ ಇದು. ನಿಮಗೆ ಏನೇನು ಅನಿಸುತ್ತೆ, ಯಾವ ರೀತಿ ನಾವು ಟ್ರೇಡ್ಸ್ ಮಾಡ್ಬೋದು, ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ, ಕೆಳಗಡೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಲ್ಲದೆ ಈ 2025ಅಲ್ಲಿ ನೀವು ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಯಾವ ಥರ ಕ್ವಾಲಿಟಿ ಸ್ಟಾಕ್ಸ್ನ ತೊಗೊಳ್ತಾ ಇದ್ದೀರಾ, ಅದಲ್ಲದೆ ಇನ್ನೇನಾದ್ರು ಕಂಟೆಂಟ್ ಬಗ್ಗೆ ನಿಮಗೆ ನಾಲೆಜ್ ಬೇಕಾದರೂ ಕೂಡ ನಮಗೆ ಮಾಹಿತಿನ ಕೊಡಿ. ಧನ್ಯವಾದಗಳು. ಟೇಕ್ ಕೇರ್. ಹ್ಯಾಪಿ ನ್ಯೂ ಇಯರ್. ಆಲ್ ದಿ ಬೆಸ್ಟ್ ಫಾರ್ 2025. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.